ಕೈ ಜೋಡೆತ್ತಿನ ಒಗ್ಗಟ್ಟು ಏನಿದರ ಒಳಗುಟ್ಟು ಕದನಕ್ಕೆ ಅಲ್ಪ ವಿರಾಮವೋ ಪೂರ್ಣ ವಿರಾಮವೋ ಹೈ ಸಭೆ ಸೀಕ್ರೆಟ್ ಏನು ಸಂಧಾನ ಸೂತ್ರ ಸಿದ್ಧಾನ ಕದನ ವಿರಾಮ ಕಾಂಗ್ರೆಸ್ ಬಿಕ್ಕಟ್ಟಿಗೆ ತೆರೆ ಎಳೆದ್ರ ಜೋಡೆತ್ತು ಕದನಕ್ಕೆ ಅಲ್ಪ ವಿರಾಮನ ಅಥವಾ ಪೂರ್ಣ ವಿರಾಮನ ಅನ್ನುವಂಥ ಪ್ರಶ್ನೆ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಆಗಿದ್ದಂತಹ ಎಲ್ಲ ಬೆಳವಣಿಗೆಗಳು ಎಲ್ಲವೂ ಶಾಂತಿ ಆಯಿತಾ ಅಥವಾ ಮತ್ತೆ ಕ್ರಾಂತಿ ಮುಂದುವರಿತಾ ಇದೆ? ನವೆಂಬರ್ ಕ್ರಾಂತಿ ಈಗ ಮುಗಿದ ಅಧ್ಯಾಯ. ನವೆಂಬರ್ನಲ್ಲಿ ಅತಿ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕಳೆದ 2 ತಿಂಗಳಿಂದಲೂ ಕೂಡ ನಡೀತಾ ಇದ್ದದ್ದು. ಅದು ಈಗ ಮುಗಿದ ಅಧ್ಯಾಯ. ಇಂದು ಸೋನಿಯಾ ನೇತೃತ್ವದಲ್ಲಿ ಮಹತ್ವದ ಸಭೆ ನಿಗದಿಯಾಗಿದೆ. ಕಾಂಗ್ರೆಸ್ ಸಂಸದೀಯ ಮಂಡಳಿಯ ಸಭೆ ಇದು. ರಾಜ್ಯ ಕಾಂಗ್ರೆಸ್ ಬಗ್ಗೆ ಈ ಸಭೆಯಲ್ಲಿ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಯಾವ ರೀತಿಯಾಗಿ ಮುಂದಿನ ಹೆಜ್ಜೆ ಇಡಬೇಕು ಅನ್ನುವಂಥ ನಿಟ್ಟಲ್ಲಿ ಸೋನಿಯಾ ಮುಂದೆ ಖರ್ಗೆ ವಿಷಯ ಪ್ರಸ್ತಾಪವನ್ನು ಮಾಡಲಿದ್ದಾರೆ. ಕುರ್ಚಿ ಕಿತ್ತಾಟಕ್ಕೆ ಶಾಶ್ವತ ತೆರೆ ಎಳೆಯುವಂತಹ ಚರ್ಚೆ ನಡೆಯುವ ಸಾಧ್ಯತೆಗಳಿದೆ. ಇವತ್ತೇ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಪ್ರತ್ಯೇಕ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಇದರ ಜೊತೆಗೆ ಡಿಸೆಂಬರ್ 2ಕ್ಕೆ ಡಿಕೆಶಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಟ್ಟಿರುವಂಥದ್ದು. ಡಿಸೆಂಬರ್ ಮೊದಲ ವಾರದಲ್ಲಿ ದೆಹಲಿಗೆ ಹೋಗುವಂತಹ ಸೂಚನೆಗಳು, ಆ ಮುನ್ಸೂಚನೆಗಳು ಈಗ ಸಿಗ್ತಾ ಇದೆ. ಇವತ್ತು ಸೋನಿಯಾ ಗಾಂಧಿಯವರ ನಿವಾಸದಲ್ಲಿ ಕಾಂಗ್ರೆಸ್ ನೇತೃತ್ವದ ಹಲವು ನಾಯಕರ ಸಮ್ಮುಖದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಿಗದಿಯಾಗಿರುವಂಥದ್ದು. ಹೀಗಾಗಿ ಇದು ಮತ್ತೊಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತದೆ. ನನ್ನ ಮತ್ತು ಸಿಎಂ ನಡುವೆ ಭಿನ್ನಾಭಿಪ್ರಾಯ ಇಲ್ಲ, ಪಕ್ಷದಲ್ಲಿ ಎಂದೂ ನಾನು ಗುಂಪುಗಾರಿಕೆ ಮಾಡಿಲ್ಲ ಅಂತ ಡಿಕೆ ಶಿವಕುಮಾರ್ ಮತ್ತೆ ಪುನರುಚ್ಚರಿಸಿದ್ದಾರೆ. ನಾನು ಗುಂಪುಗಾರಿಕೆ ಮಾಡಿಲ್ಲ, ನನ್ನ ಬ್ಲಡ್ನಲ್ಲೇ ಇಲ್ಲ ಅಂತ ಮೊನ್ನೆ ತಾನೇ ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ರು, ಹೇಳಿಕೆ ಕೊಟ್ಟಿದ್ರು ಡಿಕೆಶಿ. ಈಗ ಮತ್ತೆ ನಾನು ಗುಂಪುಗಾರಿಕೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಶಾಸಕರನ್ನ ದೆಹಲಿಗೆ ಕರೆದುಕೊಂಡು ಹೋಗಲ್ಲ, ಅದೇನು ದೊಡ್ಡ ಕೆಲಸವೇ ಅಲ್ಲ ಅಂತ ಡಿಕೆಶಿ ಹೇಳಿರೋದು. ಕುಮಾರಸ್ವಾಮಿ ಅವರಿಗೂ ಲಾಯಲ್ ಆಗಿದ್ದಾರೆ, ಅವರು ಏನ್ ಬೇಕಾದ್ರೂ ಮಾತಾಡಿಕೊಳ್ಳಲಿ ಅಂತ ಡಿಕೆ ಶಿವಕುಮಾರ್ ಎಚ್ಡಿಕೆ ಹೇಳಿಕೆಗೂ ಕೂಡ ಇಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅಂದ್ರೆ ಎಚ್ಡಿಕೆ ಸಿಎಂ ಆದಂಥ ಸಂದರ್ಭದಲ್ಲೂ ಕೂಡ ಅವರ ಮೈತ್ರಿ ಪಕ್ಷದಲ್ಲಿ ಆಗ್ಲೂ ಕೂಡ ನಾನು ಲಾಯಲ್ ಆಗಿದ್ದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ಹೋಗೋಣ. ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 5-6 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನನಗೊಂದೇ. ನಾನು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ಹೋಗೋದು. ನನಗೂ ಅವ್ರಿಗೂ ಯಾವ ಥರದ ಭಿನ್ನಾಭಿಪ್ರಾಯ ಇಲ್ಲ. ನಾನು ಯಾರಾದ್ರು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ಕುಮಾರಸ್ವಾಮಿ ಒಪ್ಪದೇ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇತ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರನ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ. ಆಮೇಲೆ ಏನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ, ಅವ್ರ ಆಸೆಗೆ ಮಾತಾಡ್ಕೊಳ್ಳಿ, ನಾನು ಅದಕ್ಕೇನು ಬೇಜಾರು ಮಾಡಲ್ಲ. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತು ಬ್ಯಾಕ್ ಸ್ಟಾಪ್ ಮಾಡೋನಂತೂ ಅಲ್ಲ. ಏನಾದರೂ ಎದುರುಗಡೆನ ಫೈಟ್ ಮಾಡೋಣ. ನಮ್ಮಲ್ಲಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಈ ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವು ದಿನಗಳಿಂದ ರಿಹರ್ಸಲ್ಗಳು ನಡೀತಾ ಇತ್ತು. ದೆಹಲಿಯ ದಂಡಯಾತ್ರೆ ಅವರವರ ನಾಯಕರ ಪರವಾಗಿ ಅದೆಲ್ಲವನ್ನು ಕೂಡ ಸರಿಯಾಗಿ ಮನಗಂಡಂತಹ ದೆಹಲಿಯ ವರಿಷ್ಠರು ಈಗ ಫೈನಲ್ ಆಗಿ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಟ್ ಇದು ತತ್ಕ್ಷಣ ಆಗತ್ತೆ ಅಂತ ಅನ್ಸುತ್ತಾ ಅಥವಾ ಅಧಿವೇಶನ ಮುಗಿದ ಮೇಲೆ ಒಂದು ನಿರ್ಧಾರವನ್ನ ಪ್ರಕಟ ಮಾಡಬಹುದಾ ರಾಜ್ಯ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಅರುಣ್, ನಿಶ್ಚಿತವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏರ್ಪಟ್ಟಿದ್ದಂತ ನಾಯಕತ್ವ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಒಂದು ಹಂತಕ್ಕೆ ಇದನ್ನ ಸರಿಪಡಿಸುವ ಕೆಲಸವನ್ನ ಮಾಡಿದೆ. ಈಗಾಗಲೇ ಸಿಎಂ ಮತ್ತು ಡಿಸಿಎಂ ಅವರಿಗೆ ನೀವು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ, ಅಂದ್ರೆ ಮಾತುಕತೆ ಮಾಡಿದ ನಂತರದ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿ ನಿಮ್ಮ ತೀರ್ಮಾನವನ್ನು ಪ್ರಕಟಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಇಬ್ಬರು ನಾಯಕರು ಈಗ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ತಾತ್ಕಾಲಿಕವಾಗಿ ಪೇನ್ ಕಿಲ್ಲರ್ ಅನ್ನ ಕೊಟ್ಟಂತೆ ಆಗಿದೆ. ಇದರ ಜೊತೆಗೆ ಇವತ್ತು ದೆಹಲಿಯಲ್ಲಿ ಪ್ರಮುಖವಾಗಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಸಂಸದೀಯ ಮಂಡಳಿ ಸಭೆ
ನಡೆಯುತ್ತೆ. ಆ ಒಂದು ಸಭೆಯ ಬಳಿಕ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಮಾಡಲಾಗತ್ತೆ ಅನ್ನುವಂತ ಚರ್ಚೆಗಳಿತ್ತು. ಈಗಿರುವಂತಹ ಮಾಹಿತಿಯ ಪ್ರಕಾರ ಕೇವಲ ಇವತ್ತು ಸಂಸದೀಯ ಮಂಡಳಿಯ ಸಭೆ ಮಾತ್ರ ನಡೀತಾ ಇರುವಂತದ್ದು. ಸಂಜೆ 5 ಗಂಟೆಗೆ ಈ ಒಂದು ಸಭೆ ಇದೆ. ಇಲ್ಲಿ ಪ್ರಮುಖವಾಗಿ ಸಂಸತ್ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಆಡಳಿತ ಪಕ್ಷ ಬಿಜೆಪಿಯನ್ನ ಕಟ್ಟಿ ಹಾಕಬೇಕು, ಬಿಜೆಪಿಯನ್ನ ಎದುರಿಸಬೇಕು ಅನ್ನುವಂತ ರೀತಿಯಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಇವತ್ತು ಸಭೆ ಆಗ್ತಾ ಇದೆ. ಇದು ಕೇವಲ ಸಂಸತ್ನ ಅಧಿವೇಶನಕ್ಕೆ ಸೀಮಿತವಾಗಿ ಇವತ್ತು ದೆಹಲಿಯಲ್ಲಿ ನಡೀತಾ ಇರುವಂತಹ ಸಭೆಯ ಹೊರತಾಗಿ ರಾಜ್ಯ ರಾಜಕಾರಣದ ಕುರಿತಂತೆ ಯಾವುದೇ ರೀತಿಯ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಈಗ ಬಂದಿರುವಂತಹ ಮಾಹಿತಿ. ಜೊತೆಗೆ ಈಗಾಗಲೇ ಈ ಒಂದು ನಾಯಕತ್ವ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ನಾಯಕರಿಬ್ಬರು ಕೂಡ ನಡ್ಕೊಳ್ತಾ ಇದ್ದಾರೆ. ಇವತ್ತು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾನು ಹೈಕಮಾಂಡ್ ಹೇಳದಂತೆ ನಡೆದುಕೊಳ್ಳುತ್ತೇನೆ, ಜೊತೆಗೆ ಪಾರ್ಟಿಯ ಸಿದ್ಧಾಂತಕ್ಕೆ ಬದ್ಧನಾಗಿ ಇರುವಂತವನು ಅನ್ನುವಂತ ಮಾತನ್ನ ಪುನರುಚ್ಚರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲದೂ ಕೂಡ ಹೈಕಮಾಂಡ್ನ ಸೂಚನೆಯಂತೆ ಇವರು ನಡೆದುಕೊಳ್ತಾ ಇರುವಂತದ್ದು. ಜೊತೆಗೆ ರಾಜ್ಯದಲ್ಲೂ ಈಗ ಚಳಿಗಾಲದ ಅಧಿವೇಶನ ಬರ್ತಾ ಇರುವಂತಹ ಕಾರಣಕ್ಕಾಗಿ ಬೆಳಗಾವಿಯ ಅಧಿವೇಶನದ ನಂತರವೇ ಈ ಒಂದು ನಾಯಕತ್ವ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಒಂದು ಇತಿಶ್ರೀನ ಹಾಡೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಸಂಸತ್ ಅಧಿವೇಶನವೂ ಕೂಡ ಡಿಸೆಂಬರ್ 19ಕ್ಕೆ ಮುಗಿಯುತ್ತೆ. ಅದಾದ ನಂತರದಲ್ಲಿ ರಾಜ್ಯದಲ್ಲಿ ಏರ್ಪಟ್ಟಿರತಕ್ಕಂಥ ನಾಯಕತ್ವದ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಭೆಗಳನ್ನು ಮಾಡಿ ನಂತರ ಈ ಒಂದು ಬಿಕ್ಕಟ್ಟನ್ನು ಬಗೆಹರಿಸುವ ಕೆಲಸಕ್ಕೆ ಹೈಕಮಾಂಡ್ ಕೈ ಹಾಕುವಂತ ಸಾಧ್ಯತೆಯೂ ಕೂಡ ಈಗ ಇರುವಂತದ್ದು. ಅರುಣುಗಾರ್. ಎಸ್ ಕಾರ್ತಿಕ್, ಇದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೈತ್ರಿ ಸರ್ಕಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ನಾನು ಎಷ್ಟರ ಮಟ್ಟಿಗೆ ಲಾಯಲ್ ಆಗಿದ್ದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂಥದ್ದು. ನನ್ನ ಆತ್ಮಸಾಕ್ಷಿಯ ಮಾತುಗಳನ್ನ ಹೇಳಿದ್ದಾರೆ. ಮತ್ತೊಮ್ಮೆ ಅಂದ್ರೆ ಎಚ್ ಡಿ ಕೆ ಅವರಿಗೆ ಅಷ್ಟು ಲಾಯಲ್ ಆಗಿದ್ದೆ, ಸಿಎಂ ಅವ್ರಿಗೆ ಅಷ್ಟು ಲಾಯಲ್ ಆಗಿರೋಲ್ವಾ ನಾನು ಅಂತ, ಸಿದ್ದರಾಮಯ್ಯ ಅವರಿಗೆ ಅಷ್ಟು ಲಾಯಲ್ ಆಗಿಲ್ವಾ ಅನ್ನೋದನ್ನ ಹೇಳೋದಕ್ಕೆ ಮುಂದಾಗ್ತಾ ಇದ್ದಾರಾ ಅಂತ. ಸಹಜವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಕೊಟ್ಟಿರುವಂತಹ ಹೇಳಿಕೆಯನ್ನು ಗಮನಿಸ್ತಾ ಹೋದ್ರೆ ಅಂದ್ರೆ ಮೈತ್ರಿ ಪಕ್ಷದಲ್ಲಿ ನಾನು ಕುಮಾರಸ್ವಾಮಿ ಅವರಿಗೆ ಯಾವ ರೀತಿಯಾಗಿ ನಡೆದುಕೊಂಡೆ ಅನ್ನುವಂಥದ್ದನ್ನು ಅವರು ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಒಂದಿಷ್ಟು ಅಡೆತಡೆಗಳಾಗ್ತಾ ಇದೆ ಅನ್ನುವಂಥ ಚರ್ಚೆಗಳಿತ್ತಲ್ಲ, ಅದೇ ಒಂದು ಕಾರಣಕ್ಕಾಗಿ ಅನ್ಯ ಪಕ್ಷದವರಿಗೆ ಒಂದು ಮೈತ್ರಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಾನು ಆ ಒಂದು ಮೈತ್ರಿ ಧರ್ಮವನ್ನು ಪಾಲಿಸಿದ್ದೆ ಅನ್ನುವಂತ ರೀತಿಯಲ್ಲಿ ಹೇಳುವ ಮೂಲಕವಾಗಿ ಸ್ವಪಕ್ಷದ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯ ಅಡೆತಡೆಗಳನ್ನ ನಾನು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಜಗಜ್ಜಾಹೀರು ಮಾಡುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮಾಡಿರುವಂತದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಸ್ವಾಮೀಜಿಗಳು ಮಾತಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನು ಎತ್ತಿದ್ರು. ಆ ಎಲ್ಲಾ ಕಾರಣಗಳಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ವಿಚಾರವನ್ನು ಕೂಡ ಎಳೆದು ತಂದು ಆ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಈಗಾಗಲೇ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯ ಅಡೆತಡೆಗಳನ್ನ ಉಂಟು ಮಾಡ್ತಿಲ್ಲ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಆದ್ರೆ ಅವರ ಆಪ್ತರ ಅಥವಾ ಅವರ ಆಪ್ತ ಶಾಸಕರಿಂದ ಸಾಕಷ್ಟು ಅಡೆತಡೆಗಳು ಕೂಡ ಆಗ್ತಾ ಇತ್ತು. ಜೊತೆಗೆ ಬೇರೆ ರೀತಿಯ ಸಂದೇಶಗಳು ಬಹಿರಂಗ ಆಗುವ ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತವನ್ನ ನಡೆದುಕೊಳ್ತಾ ಇತ್ತು. ಈ ಎಲ್ಲಾ ಕಾರಣಗಳಿಂದಾಗಿ ಗೊಂದಲಗಳು ಏರ್ಪಟ್ಟಿತ್ತು. ಇದೆಲ್ಲದಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ರೂವಾರಿ ಅನ್ನುವಂಥ ಸಂದೇಶಗಳು ಹೋಗ್ತಾ ಇತ್ತಲ್ಲ, ಅದೇ ಒಂದು ಕಾರಣಕ್ಕಾಗಿ ಅನ್ಯ ಪಕ್ಷದವರೊಂದಿಗೆ ನಾವು ಕೈಯನ್ನ ಜೋಡಿಸಿ ಸರ್ಕಾರ ರಚನೆ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ನಾವು ಲಾಯಲ್ ಆಗಿದ್ದೆ. ಈಗ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ನಾನು ಅಷ್ಟೇ ಬದ್ಧತೆಯಿಂದ ಅವರೊಂದಿಗೆ ಕೈ ಜೋಡಿಸ್ತಾ ಇದ್ದೇನೆ, ಅವರು ನಮ್ಮ ಪಕ್ಷದವರು ಅನ್ನುವಂತಹ ಒಂದು ಸಂದೇಶವನ್ನು ಕಳಿಸುವಂತ ರೀತಿಯಲ್ಲಿ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅರುಣುಗಾರ್. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.